ಕಿರುಕುಳ ನೀಡುವ ಮೈಕ್ರೋ ಫೈನಾನ್ಸ್ಗಳಿಗೆ ಜಿಲ್ಲಾಧಿಕಾರಿಗಳಿಂದ ಎಚ್ಚರಿಕೆ. ಸಹಾಯವಾಣಿಯನ್ನ ತೆರೆದಿದೆ ಈಗ ಜಿಲ್ಲಾಡಳಿತ. ಸಾಲ ವಸೂಲಾತಿಗೆ ದೌರ್ಜನ್ಯವನ್ನ ಎಸಗಿದ್ದಲ್ಲಿ ದೂರು ಸಲ್ಲಿಸಲಿಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ದೂರವಾಣಿ ಸಂಖ್ಯೆ ಹೀಗಿದೆ: 082226223160. ವಾಟ್ಸ್ಆಪ್ ನಂಬರ್ ಅನ್ನು ಕೂಡ ಕೊಟ್ಟಿರುವಂತಹದ್ದು. ಅದರ ಜೊತೆಗೆ ಮೇಲ್ ಅಡ್ರೆಸ್ ಅನ್ನು ಕೂಡ ಹಂಚಿಕೊಂಡಿದ್ದಾರೆ. ಈ ಮೂಲಕ ನೀವು ದೂರನ್ನ ಕೊಡಬಹುದು. ಜೊತೆಗೆ ಪೊಲೀಸ್ ಕಂಟ್ರೋಲ್ ಸಂಖ್ಯೆಗೂ ಕೂಡ ದೂರನ್ನು ಕೊಡುವಂತೆ ಜಿಲ್ಲಾಡಳಿತ ಈಗ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಈ ಮೂಲಕ ಶತಾಯ ಗತಾಯ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಏನಿದೆ, ಹಾವಳಿ ಏನಿದೆ, ಅದಕ್ಕೆ ಲಗಾಮ್ ಹಾಕುವಂತಹ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ನಿನ್ನೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ತತ್ಕ್ಷಣಕ್ಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತ್ತು. 4 ವಿಶೇಷ ತಂಡಗಳನ್ನು ರಚನೆ ಮಾಡಿತ್ತು. ಇವತ್ತು ಈ ಅಧಿಕಾರಿಗಳ ತಂಡ ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನರ ಜೊತೆಗೆ ಮಾತನಾಡುವಂತಹ ಕೆಲಸ, ಅವರಿಗೆ ಅಭಯ ಕೊಡುವಂತಹ ಕೆಲಸ ಆಗಿದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಪಬ್ಲಿಕ್ ಟಿವಿಯ ವರದಿಯ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ವಿಜಯ್? ಪ್ರೇಮ್, ಖಂಡಿತವಾಗಿಯೂ ಕೂಡ ಪಬ್ಲಿಕ್ ಟಿವಿ ವರದಿಗೆ ಎಲ್ಲೆಡೆಯಿಂದ ಕೂಡ ಮೆಚ್ಚುಗೆ ಮತ್ತೆ ಪ್ರಶಂಸೆ ಕೂಡ ವ್ಯಕ್ತವಾಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಮತ್ತೆ ನಿನ್ನೆ ಡಿಸಿ ಶಿಲ್ಪನಾಗ್ ಅವರು ಕೂಡ ಒಂದು ಪಬ್ಲಿಕ್ ಟಿವಿ ವರದಿಯ ಪ್ರಕಾರ ಒಂದು ಅಭಯವನ್ನ ನೀಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಮತ್ತೆ 4 ಜನರ ಒಂದು ನೇತೃತ್ವದ ಒಂದು ತಂಡವನ್ನ ರಚನೆಯನ್ನ ಮಾಡಿದ್ರು ಅಂತ ಹೇಳ್ಬೋದು. ಇದೀಗ ಆ ತಂಡ ಚಾಮರಾಜನಗರ ತಾಲೂಕಿನ ಹೆಗ್ವಾಡಿಪುರ ಹಾಗೂ ದೇಶವಳ್ಳಿ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅಲ್ಲಿರ್ತಕ್ಕಂಥ ಜನರ ಒಂದು ಪರಿಸ್ಥಿತಿ, ಮತ್ತೆ ಅವರು ಹೇಗೆಲ್ಲ ಕಿರುಕುಳವನ್ನ ಕೊಡ್ತಾರೆ, ಮತ್ತೆ ಕಿರುಕುಳ ಆದಂತ ಸಂದರ್ಭದಲ್ಲಿ ನಮಗೆ ಒಂದು ಈ ನಮ್ಮ ಗ್ರಾಮ ಪಂಚಾಯಿತಿ ಅಥವಾ ಅಧಿಕಾರಿಗಳ ಗಮನಕ್ಕೆ ಈ ಒಂದು ಕಿರುಕುಳದ ವಿಚಾರವನ್ನ ಗಮನಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ ಕೂಡ ಮುಂದಾದ್ರು. ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಸಭೆಗಳನ್ನ ನಡೆಸೋದ್ರ ಮೂಲಕವಾಗಿ ಯಾವ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ಕೊಡುತ್ತೆ ಅವ್ರ ವಿರುದ್ಧ ಒಂದು ಕಠಿಣ ಕ್ರಮವನ್ನ ಜರುಗಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ. ನೀವು ಕೂಡ ಯಾರ ಬಳಿ ಕೂಡ ಒಂದು ಸಾಲವನ್ನ ಪಡೆಯುವಂತ ಒಂದು ಪರಿಸ್ಥಿತಿ ಬೇಡ. ಬ್ಯಾಂಕ್ಗಳಿದೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದು ಸಾಲವನ್ನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಬ್ಯಾಂಕ್ಗಳ ಮೂಲಕ ಒಂದು ಸಾಲವನ್ನ ಪಡ್ಕೊಳ್ಳಿ. ಅದು ಕಂಪ್ಲೀಟ್ ಆಗಿ ಒಂದು ಮಾಹಿತಿಯನ್ನ ಒಂದು ಜನರಿಗೂ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೆ ಈ ಸಂದರ್ಭದಲ್ಲಿ ದೇಶವಳ್ಳಿ ಮತ್ತೆ ಹೆಗ್ವಾಡಿ ಗ್ರಾಮದ ಮೋಹನ್ ಏನಿದೆ, ಹುಡುಗ ಏನಿದ್ದಾನೆ, ಆ ಹುಡುಗನ ಕುಟುಂಬಕ್ಕೂ ಕೂಡ, ಆ ಬಾಲಕನ ಕುಟುಂಬಕ್ಕೂ ಕೂಡ ಧೈರ್ಯ ತುಂಬತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಆ ಕುಟುಂಬಸ್ಥರು ಕೂಡ ಪಬ್ಲಿಕ್ ಟಿವಿ ವರದಿಗೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ ಟಿವಿ ವರದಿ ಸವಿಸ್ತರವಾದಂತ ಒಂದು ವರದಿ ಬಿತ್ತರವಾದಂತ ಹಿನ್ನೆಲೆಯಲ್ಲೇ ಇಷ್ಟೊಂದೆಲ್ಲ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಮತ್ತೆ ಮೈಕ್ರೋ ಫೈನಾನ್ಸ್ ನ ಕಿರುಕುಳವನ್ನ ಸಾಧ್ಯವಾದಷ್ಟು ಮಟ್ಟಕ್ಕೆ ಒಂದು ತಪ್ಪಿಸ್ಲಿಕ್ಕೆ ಇದೀಗ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.